Gravitational force acts on all objects in proportion to their masses. Why then a heavy object does not fall faster than a lighter one? ಪ್ರಶ್ನೆ ಏನು ಕೇಳ್ತಾ ಇದೆ ಅಂತ ಹೇಳಿ ಹೇಳ್ತೀನಿ ನೋಡಿ. ಅಬೌಟ್ ದ ಕ್ವಶನ್. ಈ ಫಾರ್ಮುಲಾ ನೋಡಿದ್ದೀವಿ. F is equal to G capital M small m by d square. ಎಂಥ ಫಾರ್ಮುಲಾ ಇದು? ಈ ಫಾರ್ಮುಲಾ ಏನು ಕೊಡುತ್ತೆ ಅಂತ ಹೇಳಿದ್ರೆ ದ ಫೋರ್ಸ್ ಆಫ್ ಗ್ರಾವಿಟಿ ಬಿಟ್ವೀನ್ ಟು ಆಬ್ಜೆಕ್ಟ್ಸ್ ಆಫ್ ಮಾಸ್ ಎಮ್ ಆ್ಯಂಡ್ ಎಮ್ ಅಲ್ವಾ. ಅದು ಸೆಂಟರ್ ದೂರ ಎಷ್ಟಿದೆ ಅಂತ ಹೇಳಿದ್ರೆ ಡಿ. ಈ ಫಾರ್ಮುಲಾ ಏನು ಹೇಳ್ತಾ ಇದೆ? ದ ಫೋರ್ಸ್ ಬಿಟ್ವೀನ್ ಟು ಆಬ್ಜೆಕ್ಟ್ಸ್ ಆಫ್ ಮಾಸ್ ಎಮ್ ಆ್ಯಂಡ್ ಎಮ್ ಇಸ್ ಈಕ್ವಲ್ ಟು ದಿಸ್ ಅಂತ ಹೇಳಿದ್ರೆ ಇಟ್ ಈಸ್ ಡಿಪೆಂಡೆಂಟ್ ಆನ್ ದ ಮಾಸ್. ಹೀಗಿರಬೇಕಾದ್ರೆ ಒಂದು ಹೆವಿಯರ್ ವಸ್ತು, ತೂಕ ಇರೋ ವಸ್ತು ಮತ್ತು ಇನ್ನೊಂದು ಲೈಟಾಗಿರೋ ವಸ್ತು, ಇದು ಒಂದೇ ರೇಟಲ್ಲಿ ಬೀಳುತ್ತೆ, ಇದು ಕೂಡ ಒಂದೇ ರೇಟಲ್ಲಿ ಬೀಳುತ್ತೆ ಅಲ್ವಾ. ಇದು ನೋಡಿದ್ದೀವಿ ನಾವು. ಇದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ ಹೇಳಿ ಕೇಳ್ತಾಯಿದ್ದಾರೆ. ಈ ಒಂದು ಫಾರ್ಮುಲಾ ಏನು ಹೇಳ್ತಾ ಇದೆ? ತೂಕದ ಮೇಲೆ ಡಿಪೆಂಡು ಅಂತ ಹೇಳ್ತಾ ಇದೆ. ಆದರೆ ಆಕ್ಸಲೇಷನ್ ನೋಡ್ತು ಅಂತ ಹೇಳಿದ್ರೆ ತೂಕದ ಮೇಲೆ ಡಿಪೆಂಡ್ ಇಲ್ಲ ಅಂತ ಹೇಳ್ತಾ ಇದೆ. ಇದು ಇವೆರಡು ವ್ಯತ್ಯಾಸನ ಹೇಗೆ ನೀವು ಬಿಡ್ಸ್ ಹೇಳ್ತೀರಾ ಅಂತ ಹೇಳಿ ಪ್ರಶ್ನೆ. ಆಯಿತಾ? ನಿಮ್ಮ ಉತ್ತರ ಹೀಗೆ ಕಾಣಬೇಕು ಹುಡುಗರ. ಈ ಉತ್ತರ ನಾವು ಒಂದು ಫಾರ್ಮುಲಾ ಬರೆದು, ಆಯಿತಾ, ಅದ್ರ ಮೇಲೆ ನಾವು ಅದ್ರ ಮೇಲೆ ಉತ್ತರ ಕೊಡ್ಬೋದು. ಆ ಫಾರ್ಮುಲಾ ಯಾವ ಫಾರ್ಮುಲಾ ಏನಿರ್ಬೋದು? ಆ ಫಾರ್ಮುಲಾ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಈ ಫಾರ್ಮುಲಾ ಉಪಯೋಗಿಸ್ಕೊಂಡು ನಾವು ಎಕ್ಸ್ಪ್ಲೇನ್ ಮಾಡ್ಬೋದು. ಯೋಚನೆ ಮಾಡಿದ್ರೆ ಇದನ್ನು ಈ ಥರ ಯೋಚನೆ ಮಾಡಬೇಕು. ಒಂದು ಪ್ರಶ್ನೆ ಆಗ್ತು ಅಂತ ಹೇಳಿದ್ರೆ ನಾನು ಪಾಸ್ ಮಾಡಿ ಅಂತ ಹೇಳೋದಕ್ಕೋಗಲ್ಲ, ಬೈ ಡಿಫಾಲ್ಟ್ ಪಾಸ್ ಮಾಡ್ಕೊಬೇಕು. ಯಾಕಂದರೆ ಇವೆಲ್ಲ ಉತ್ತರ ಕೊಡೋವಂಥ ಪ್ರಶ್ನೆಗಳು. ಅದ್ರ ಮೇಲೆ ನೀವು ಆ ಥರ ಯೋಚನೆ ಮಾಡ್ತು ಅಂತ ಹೇಳಿದ್ರೆ ನಿಮಗೆ ಹೋಗ್ತಾ ಉತ್ತರ ಒಂದು ಎಂಥ ಕಾಂಪ್ಲಿಕೇಟೆಡ್ ಪ್ರಶ್ನೆ ಬಂದರೂ ನಿಮ್ಗೆ ಉತ್ತರ ಹೇಗೆ ಅಪ್ರೋಚ್ ಮಾಡಬೇಕು, ಏನಿರ್ಬೋದು ಅಂತ ಹೇಳಿ ಒಂದು ಐಡಿಯಾ ಇರುತ್ತೆ. ಸರಿನಾ? ಒಂದು ಪ್ರಶ್ನೆ ಕೊಡ್ತು ಅಂತ ಹೇಳಿದ್ರೆ, ಎಸ್ಪೆಷಲಿ ಕಾಂಪ್ಲಿಕೇಟೆಡ್ ಪ್ರಶ್ನೆ, ಪಾಸ್ ಮಾಡಿ ನೀವು ಯೋಚನೆ ಮಾಡಬೇಕು. ಹಾಂ, ಈ ಫಾರ್ಮುಲಾ ಏನು ಹೇಳುತ್ತೆ? ಜಿ ವಿಚ್ ಇಸ್ ಈಕ್ವಲ್ ಟು ಜಿ ಎಮ್ ಬೈ ಡಿ ಸ್ಕ್ವೇರ್. ಹೌದಾ ಅಲ್ವಾ? ಇನ್ ಕೇಸ್ ಆಫ್ ಅರ್ತ್, ಅಕಸ್ಮಾತ್ ನಾವು ಅರ್ತ್ ಕನ್ಸಿಡರ್ ಮಾಡ್ತು ಅಂತ ಹೇಳಿದ್ರೆ ಈ ಎಮ್ ಬಂದು ಮಾಸ್ ಆಫ್ ಅರ್ತ್. ಹೌದಾ ಅಲ್ವಾ? ಮತ್ತು ಡಿ ಬಂದು ಡಿಸ್ಟೆನ್ಸ್ ಬಿಟ್ವೀನ್ ದ ಅರ್ತ್ ಸೆಂಟರ್ ಆ್ಯಂಡ್ ಆಬ್ಜೆಕ್ಟ್ ಸೆಂಟರ್. ಸರಿನಾ? ಈ ಥರ ಇರಬೇಕಾದ್ರೆ ಈ ಆಬ್ಜೆಕ್ಟ್ ತೂಕ ಮಾತಾಡ್ತಾನೆ ಇಲ್ಲ ನಾವು. ಏನಂತ ಬರೀಬೇಕು ನಾವು ಇವಾಗ? ಕ್ಲಿಯರ್ಲಿ ಜಿ ಈಸ್ ಇಂಡಿಪೆಂಡೆಂಟ್ ಆಫ್ ಮಾಸ್ ಆಫ್ ಎನ್ ಆಬ್ಜೆಕ್ಟ್. And so any object will fall at the same rate. ಹೌದಾ ಅಲ್ವಾ? ಅದನ್ನು ಕನ್ಕ್ಲೂಡ್ ಮಾಡ್ಬೋದು ತಾನೆ ಕ್ಲಿಯರಾಗಿ. ಈ ಫಾರ್ಮುಲಾ ಏನು ಹೇಳ್ತಾ ಇದೆ? ಇಟ್ಸ್ ಇಂಡಿಪೆಂಡೆಂಟ್ ಆಫ್ ದ ಮಾಸ್. ತೂಕದ ಮೇಲೆ ಡಿಪೆಂಡ್ ಇಲ್ಲ. ಮಾಸ್ ಅಂದರೆ ಮಾಸ್ ಅಲ್ಲ, ಅಂದರೆ ವೆಯ್ಟ್ ಅಲ್ಲ, ಮಾಸು ಅಲ್ವಾ. ಆ ವಸ್ತುವಲ್ಲಿ ಎಷ್ಟು ಮಾಸ್ ಇದೆಯೋ ಅದ್ರ ಮೇಲೆ ಡಿಪೆಂಡೆಂಟ್ ಇಲ್ಲ. ಹಾಗಾಗಿ ನಾನು ಏನಂತ ಕನ್ಕ್ಲೂಡ್ ಮಾಡ್ಬೋದು? ಜಿ ಇಸ್ ಇಂಡಿಪೆಂಡೆಂಟ್ ಆಫ್ ದ ಮಾಸ್ ಆಫ್ ದ ಆಬ್ಜೆಕ್ಟ್, ಸೊ ದೇ ವಿಲ್ ಫಾಲ್ ಅಂತ ಹೇಳಿ, ಫಾಲ್ ಎಟ್ ದ ಸೇಮ್ ರೇಟ್ ಅಂತ ಹೇಳಿ ಹೇಳ್ಬೋದು. ಸರಿನಾ ಹುಡುಗರ? ಇದೇ ಪ್ರಶ್ನೆ ಅಕಸ್ಮಾತ್ ನಿಮಗೆ 3 ಮಾರ್ಕ್ಸ್ಗೆ ಬಂತು ಅಂತ ಹೇಳಿ ತಿಳ್ಕೊಳ್ಳಿ. ದ ಆನ್ಸರ್ ಫಾರ್ 3 ಮಾರ್ಕ್ಸ್. ಇಫ್ ಇಟ್ಸ್ ಅ 3 ಮಾರ್ಕರ್ ಪ್ರಶ್ನೆ ಅಂತ ಹೇಳಿದ್ರೆ ನೀವು ಮೊದಲು ಏನು ಮಾಡಬೇಕು ಅಂತ ಹೇಳಿದ್ರೆ, ಪ್ರೂವ್ ಜಿ ಈಸ್ ಈಕ್ವಲ್ ಟು ಜಿ ಎಮ್ ಬೈ ಡಿ ಸ್ಕ್ವೇರ್. ಸರಿನಾ? ಇದನ್ನು ಪ್ರೂವ್ ಮಾಡಬೇಕು. ಎರಡನೇ ಸ್ಟೆಪ್ಪು ದ ಎಬೋವ್ ಆನ್ಸರ್. ಆಯಿತಾ? ಸೊ ಈ ಥರ ಎರಡು ಸ್ಟೆಪ್ಪಲ್ಲಿ ಬರೀಬೇಕಾಗುತ್ತೆ ನೀವು. ಮೊದಲೇ ಸ್ಟೆಪ್ ಅಂತ ಹೇಳಿ ಪ್ರೂವ್ ಮಾಡಬೇಕು, ಅದಾದಮೇಲೆ ಕನ್ಕ್ಲೂಡ್ ಮಾಡಬೇಕು ಉತ್ತರ ನೀವು. ಈ ಪ್ರಶ್ನೆ 1 ಮಾರ್ಕರ್ ಕ್ವಶನ್. ಇಲ್ಲಿವರೆಗೂ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಸರಿನಾ? 2 ಮಾರ್ಕ್ಸ್ಗೂ ಕೊಡ್ಬೋದು, ಬಟ್ 2 ಮಾರ್ಕ್ಸ್ ಮೋಸ್ಟ್ಲಿ 2 ಮಾರ್ಕ್ಸ್ ಕೊಡಲ್ಲ. ಇದನ್ನು 1 ಮಾರ್ಕ್ ಕೊಡ್ತಾರೆ.
ಸರಿನಾ? ಈ ರೀತಿಯಲ್ಲಿ ನೀವು ಅಪ್ಲಿಕೇಶನ್ ಬೇಸ್ಡ್ ಪ್ರಶ್ನೆ ಬಂತು ಅಂತ ಹೇಳಿದ್ರೆ ಎಸ್ಪೆಷಲಿ ರಿಲೇಟೆಡ್ ಟು ಫಾರ್ಮುಲಾ ಈ ರೀತಿಯಲ್ಲಿ ಅಪ್ರೋಚ್ ಮಾಡಿ. ಸರಿನಾ? ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ.